ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲದಾಗಿ ಕಾಂಗ್ರೆಸ್ನಿಂದ ಸೂರಜ್ ಹೆಗಡೆ ಅವರಿದ್ದಾರೆ, ಎಐಸಿಸಿ ಕಾರ್ಯದರ್ಶಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಚಂದ್ರಶೇಖರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರಜ್ ಹೆಗಡೆ ಅವರೇ, ದೆಹಲಿ ಚಲೋ ಯಾತಕ್ಕೋಸ್ಕರ, ಏನು? ಸದ್ಯಕ್ಕೆ ನಾನು ನಿಮ್ಮ ಕ್ಲಿಪ್ಪಿಂಗ್ಸಿಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೆ. ಬಿ ಜೆ ಪಿ ನಾಯಕರೇ ಒಪ್ಕೊತಾರೆ 222 ತಾಲೂಕಲ್ಲಿ ಬರಪೀಡಿತ ಪರಿಸ್ಥಿತಿ ಇದೆ ಅಂತ ಹೇಳಿ. ವೃತ್ತಮಂತಂದರೆ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ಸ್ಟೇಟಿಂದನೇ ಗೆದ್ದು ಬಂದಿದ್ದಾರೆ. ಅಮಿತ್ ಶಾ ಅವ್ರು 3 ಸತಿ 2 ಸತಿ ಬಂದೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮಗೆ ಬರಬೇಕಾಗಿರೋಂಥ ದುಡ್ಡನ್ನ ರಿಲೀಸ್ ಮಾಡಿಲ್ಲ. ಮತ್ತು ಇವ್ರು ಪ್ರತಿಭಟನೆ ಯಾರ ಬಗ್ಗೆ ಮಾಡ್ತಿರೋದು? ಇವರು ಒಂದು ಕಡೆ ಅಲ್ಲಿಂದ ದುಡ್ಡು ಕಳಿಸ್ಕೊಡಲ್ಲ, ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀನಿ ವಿಧಾನಸೌಧ ಮುಂದೆ ಅಂತಂದರೆ ಯಾವ ಧರ್ಮ, ಯಾವ ನ್ಯಾಯ? ನಮ್ಗೆ ಬರಬೇಕಾಗಿ ದುಡ್ಡು ಕಳಿಸ್ಬೇಕಿತ್ತಲ್ಲ. ಇದೇ ಇವರು ಗುಜರಾತ್ಗೆ 51% ಇನ್ಕ್ರೀಸ್ ಮಾಡ್ತಾರೆ ಕೊಡಬೇಕಾಗಿರೋ ಅನುಮೋದನ 5 ಇಯರ್ಸಲ್ಲಿ. ನಮಗೆ ಕಡಿತ ಮಾಡ್ಕೊಂಡು ಹೋಗೋದಾ? 4.71%ಇಂದ 3.644% ಇಳಿಸ್ತೀರಾ? ಏನಕ್ಕೆ ಇಳಿಸಿದ್ದೀರಾ? ನಮಗೆ ಕೊಡಬೇಕಾಗಿರೋಂಥ ನ್ಯಾಯವಾದಂಥ ಕೊಡಬೇಕಾಗಿರೋಂಥ ದುಡ್ಡನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ಅದನ್ನು ಕೇಳಿದ್ರೆ ಇವರು 25 ಇವತ್ತು ನಿಮ್ಮ ಇವರಿದ್ದಾರೆ, ಯಾರು ನಮ್ಮ ಸಂಸದರಿದ್ದಾರೆ, ಆ್ಯಕ್ಚುಲಾಗಿ ಅವರು ಈ ಪ್ರಶ್ನೆಗಳನ್ನ ಅವ್ರು ಕೇಳಬೇಕಿತ್ತಲ್ಲಿ. ಅನುದಾನ ಕೊಡಿ ಅಂತ ಹೇಳಿ. ಅನುದಾನ ನಮಗೆ ಬರಬೇಕಾಗಿರೋದು ಕೊಡಿ ಅಂತಲ್ಲ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಇವತ್ತು ಪ್ರಜಾವಾಣಿಯಲ್ಲಿ ಆರ್ಟಿಕಲೇ ಆಗಿದೆ. ಅವರೇ ಹೇಳ್ತಾ ಇದ್ದಾರೆ ನಮಗೆ ಬರಬೇಕಾಗಿದೆ 45,000 ಕೋಟಿ, ಕೊಟ್ಟಿರೋದು 34,000 ಕೋಟಿ. ಯಾಕೆ? ಜಿ ಎಸ್ ಟಿ ತೆರಿಗೆ ಕಟ್ಟೋದ್ರಲ್ಲಿ 1,000 ಕೋಟಿ ಬಾಕಿ ಇದೆ. ಬಾಕಿ ಎಲ್ಲ ಕಮ್ಮಿ ಮಾಡಿದ್ದಾರೆ ಸರ್, ಕಟ್ ಮಾಡಿದ್ದಾರೆ, ಕೊಡೋದಿಲ್ಲ ಅಂತ. ಅಲೋಕೇಶನ್ ಆಫ್ ಫಂಡ್ಸಲ್ಲೇ 35,000 ಕ್ರೋರ್ಸ್ ಮಾಡಿದ್ದಾರೆ. ಅಂದರೆ ಇವ್ರು ಯಾವ ರೀತಿ ಧೋರಣೆ, ಯಾವ ರೀತಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ? ಇಡೀ ಸೌತ್ ಇಂಡಿಯಾಲಿರೋ ರಾಜ್ಯಗಳಿಗೆ ಇವ್ರು ಕೊಡೋದು ಇವಾಗ ನಮ್ಮ ಎಲ್ಲ ಸೇರಿಸಿದ್ರೆ 1,97,000 ಕೋಟಿ. ಬರೀ ಯು ಪಿ ಒಂದಕ್ಕೆ 2,18,000 ಕೋಟಿ. ಯಾವ ರೀತಿ ನ್ಯಾಯ ರೀ? ಇದನ್ನು ಕೇಳಿದ್ರೆ ಇಲ್ಲ, ನೀವು ಕೇಳ್ತಿರೋ ತಪ್ಪು, ಅದ್ರ ಬಗ್ಗೆ ಮಾತಾಡಬೇಡಿ. ಬಡ್ಜೆಟ್ ಮಾಡಿದ್ಮೇಲೆ ಇನ್ನು ಅಂಕಿಅಂಶಗಳ ಬಗ್ಗೆ ಮಾತಾಡ್ತೀನಿ, ಇನ್ನೇದ್ರ ಬಗ್ಗೆ ಮಾತಾಡೋಣ ನಾವು. ಎಸ್, ಚಂದ್ರಶೇಖರ್ ಅವರೇ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಗುಜರಾತಿಗೆ ನೋಡಿದ್ರೆ 51% ಇನ್ಕ್ರೀಸ್ ಮಾಡ್ತೀರಾ, ನಮ್ಮ ರಾಜ್ಯಕ್ಕೆ ಮಾತ್ರ ಕೊಡೋದಿಲ್ಲ. ಅವ್ರು ಕಂಪೇರ್ ಮಾಡ್ತಾ ಇರೋದು ಇಡೀ ಸೌತ್ ಇಂಡಿಯಾದಲ್ಲೇ ನೀವು ಕೊಡ್ತಾ ಇರೋದು ಕಡಿಮೆ, ಬರೀ ಯು ಪಿಗೆ ಅಷ್ಟು ಕೊಟ್ಬಿಟ್ಟಿದ್ದೀರಾ ಅಂತ. ಅದೇ ನನಗೆ ಅದೊಂಥರ ನಗು ಬರ್ತಾ ಇದೆ. ಅದೇ ಡೆವಲ್ಯೂಷನ್ ಡಾಟಾ ಕೊಡ್ತಾ ಇದ್ದಾರೆ. ಬರೀ ನೀವು ಬರಗಾಲದ ವಿಚಾರದಲ್ಲೇ ನೋಡಿ, 2006ರಿಂದ 2014ಕ್ಕೆ ಯು ಪಿ ಎ ಸರ್ಕಾರ, ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಕೊಟ್ಟಿದ್ದು ಸ್ಟೇಟ್ ಡಿಸಾಸ್ಟರ್ ಫಂಡ್ 812 ಕೋಟಿ, ಮೋದಿ ಅವ್ರು ಕೊಟ್ಟಿದ್ದು 3,233 ಕೋಟಿ. ಆಮೇಲೆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ಗೆ ಅವ್ರು ಕೊಟ್ಟಿದ್ದು 10 ವರ್ಷದಲ್ಲಿ ಅವ್ರು ಕೊಟ್ಟಿದ್ದು 2,255 ಕೋಟಿ, ಮೋದಿ ಅವರು ಕೊಟ್ಟಿದ್ದು 10 ವರ್ಷದಲ್ಲಿ 11,603 ಕೋಟಿ. ಅದಕ್ಕೆ ರಾಜ್ಯ ಸರ್ಕಾರದ ದೇಣಿಗೆ 852 ಕೋಟಿ. ಕೊಟ್ಟಿರ್ತಕ್ಕಂಥ ಹಣವೇ ಖರ್ಚಾಗಿಲ್ಲ ಇಲ್ಲಿವರೆಗೂ. ಒಂದು ಯಾವತ್ತೂ ಇದ್ದ ಹಣವನ್ನು ಖರ್ಚಾಗಬೇಕು ಪ್ರತಿ ಜಿಲ್ಲೆನಲ್ಲಿ. ಇವತ್ತು ಕೂಡ ಜಿಲ್ಲಾಧಿಕಾರಿ ಹತ್ರ 182 ಕೋಟಿ ರೂಪಾಯಿ ಅವ್ರ ಹಣ ಉಳಿದಿದೆ. ಕಂದಾಯ ಇಲಾಖೆದು ಆಲ್ಮೋಸ್ಟ್ ಸುಮಾರು 270 ಕೋಟಿ, ಒಟ್ಟು ಸೇರಿದ ಸುಮಾರು 800 ಕೋಟಿ ಪ್ರತಿ ಡಿಸ್ಟಿಕ್ ಇವರ ಹತ್ರ ಬಿದ್ದಿದ್ರೆ ಆ ಡಿ ಸಿ ಹೇಳ್ತಾರೆ ನಮ್ಗೆ ಯಾವುದು ಆರ್ಡರ್ ಬಂದಿಲ್ಲ ಕೊಡೋದಕ್ಕೆ ಅಂತ ಹೇಳಿ, ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬಂದಿಲ್ಲ. ಇದೇ ಪರಿಸ್ಥಿತಿ ಇವರು ಯಾರು ಯಡಿಯೂರಪ್ಪನವರಿದ್ದಾಗ, ಯಡಿಯೂರಪ್ಪನವರು ಮೊದಲನೇ ಪ್ರವಾಹ ಬಂದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಹಿಂಗೆ ಗುಬೆ ಕೂತ್ಕೊಂಡು ಕೂತ್ಕೊಳ್ಳಿಲ್ಲ, ಕಾಯ್ತಾ ಕೂತ್ಕೊಳ್ಳಿಲ್ಲ, ವಿತರಣೆ ಮಾಡ್ಬಿಟ್ರು, ಪರಿಹಾರ ವಿತರಣೆ ಮಾಡ್ಬಿಟ್ರು. 1 ತಿಂಗಳಾದ್ಮೇಲೆ ದುಡ್ಡು ಬಂತು. ಇದಾದ್ಮೇಲೆ ಫಸ್ಟ್ ಓಪನಿಂಗ್ ರಿಮಾರ್ಕ್ಸ್ ತಗೊಂಡ್ಬಿಡ್ತೀನಿ. ಐ ವಿಲ್ ಗಿವ್ ಯು ಆಮೇಲೆ ಅವಕಾಶ ಕೊಡ್ತೀನಿ. ತೆರಿಗೆ ವಿತರಣೆ ಬಗ್ಗೆ ಮಾತಾಡೋದು, ಮೋಸ್ಟ್ಲಿ ತೆರಿಗೆ ವಿತರಣೆ ಅನ್ಕೊಂಡೆ. ತೆರಿಗೆ ವಿತರಣೆ 2004ರಿಂದ 2014 ಒಟ್ಟು 10 ವರ್ಷದಲ್ಲಿ ಮನಮೋಹನ್ ಸಿಂಗ್ ಕೊಟ್ಟಿದ್ದು 81,795 ಕೋಟಿ. ಕರ್ನಾಟಕಕ್ಕೆ ಬರಬೇಕಾಗಿತ್ತು ಪಾಲು, ಮೋದಿ ಅವರು ಕೊಟ್ಟಿರೋದು 2,82,790 ಕೋಟಿ. ಆಲ್ಮೋಸ್ಟ್ 290%. 290% ಟ್ಯಾಕ್ಸೇಷನ್ ಡೆವಲಪ್ಮೆಂಟ್ಗೆ ನಿಮಿಷ ತಡೀರಿ. ಜಿಎಸ್ಟಿ ಇತ್ತ ಕಿತ್ಬೇಡಿ ಅಂತ ಹೇಳಿ ಅವರಿಗೆ. ಜಿಎಸ್ಟಿ ಇತ್ತ ಅಭಿವೃದ್ಧಿ ಅನುದಾನ. ಚಂದ್ರಶೇಖರ್ ಅವರೇ, ಅಭಿವೃದ್ಧಿ ಅನುದಾನ ಇಡೀ 10 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು 60,779 ಕೋಟಿ. ಮೋದಿ ಅವರು ಕೊಟ್ಟಿದ್ದು 2,08,882 ಕೋಟಿ.
ಇದಾದ್ಮೇಲೆ ಎಕ್ಸ್ಟ್ರಾ ಆದ್ಮೇಲೆ ಭದ್ರಾ ಮೇಲ್ನಡೆಗೆ 5,300 ಕೋಟಿ, ಔಟರ್ ರಿಂಗ್ ಅದು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದೇ ಇಲ್ವಲ್ಲ ಇಲ್ಲಿ? ಎಲ್ಲಿದೆ? ಬಂದು ತೋರಿಸ್ರಿ. ರಿಲೀಸ್ ಆಗಿ ತೋರಿಸಿ. Amount release ಆಗಿಲ್ಲ. Release ಆಗಿಲ್ಲ. Allocation ಮಾಡೋದಲ್ಲ ರೀ, ಚಂದ್ರಶೇಖರ್ ಕೊಡ್ಬೇಕಲ್ಲ. ಅಮೌಂಟ್ Where is ರಿಲೀಸ್ the ಆಗಿಲ್ಲ. amount? ಐ ಆಮ್ ಕಮಿಂಗ್ ಟು ಯುವರ್ ಪಾಯಿಂಟ್. Allocation ಮಾಡೋದಲ್ಲ ಸ್ವಾಮಿ. Where is the amount? Where is the amount? ಡೆವಲ್ಯೂಷನ್ ಅಲ್ಲಿ 31% ಇಟ್ಟಿದ್ರು. ಮೋದಿ ಸರ್ಕಾರ ಬಂದ್ಮೇಲೆ ಫಸ್ಟ್ ಟೈಮ್ 42% ಮಾಡಿದ್ರು ಸರ್. ಅದಾದ್ಮೇಲೆ ಅದ್ರ So ಜೊತೆಗೆ ಆಗಿದಾಗ ಅವ್ರು ಕೊಡ್ತಾ ಇರುವಂತ ಡಾಟಾ ಸುಳ್ಳು ಆಗಿದ್ದಾಗ ಸುಳ್ಳು ಸರ್. ಇವ್ರು ಅಧಿಕಾರ ಎರಡೇ ಕೈಲಿ, ಒಂದ್ ಕೈಲಿ ಮಂಗ್ಪೂರಿಗೆ, ನನ್ನ ಕೈಲಿ ಭಿಕ್ಷಾ ಪಾತ್ರೆ. ಮಾತಿದ್ರೆ ಮೋದಿ ಇದ್ರೆ ಭಿಕ್ಷಾ ಅಂತ ಹೋಗೋದು. ಇಲ್ಲಿವರೆಗೂ 50 ಲಕ್ಷ ರೂಪಾಯಿ, Don't use that word. 50 ಲಕ್ಷ You are very No. He is giving the wrong statistics. ಅವ್ರು ಯಾವ್ದು Wrong ಮನೆ statistics ಕೇಳ್ತಾ ಕೊಡ್ತಾ ಇಲ್ಲ. ಇದ್ದಾರೆ ನೀವು. ಮನೆ ಜನಗಳಿಗೆ ಕೇಳ್ತಾ ಇಲ್ಲ. ನೀವು ಮಾಡ್ತೀರಾ ಕೆಲಸ ಇದು. ಭಿಕ್ಷೆ ಅಂತ use ಮಾಡ್ಬೇಡಿ. You are doing wrong statistics. ನಿಮ್ಮ ಪಕ್ಷದಲ್ಲಿರುವಂತ ಹೈಕಮಾಂಡ್ ಅನ್ನ ನೀವು ಮೆಚ್ಚಿಸೋಕೋಸ್ಕರ ಏನ್ ಬೇಕಾದ್ರೂ ಮಾತಾಡಕ್ಕಾಗಲ್ಲ. ರಾಜ್ಯ ಭಿಕ್ಷೆ ಬೇಡ್ತಾ ಇದೆ ಅನ್ನೋ ಮಟ್ಟಕ್ಕೆ ಇಡಬೇಡಿ. No, I'm sorry. ಯಾಕೆ ದಿವಾಳಿ ಮಾಡಿದ್ದಾರೆ ಅಂದ್ರೆ ಕುಡಿಯೋ ನೀರಿಗೆ ಬರಗಾಲಕ್ಕೆ ಒಂದು ತಾಲೂಕಿಗೆ ಬರೀ 50 ಲಕ್ಷ ರಿಲೀಸ್ ಮಾಡ್ತಾರಲ್ಲ ಸರ್. ಒಂದು ತಾಲೂಕಿಗೆ, ಒಂದು ಹೋಬ್ಳಿಗೆ 118 ಗ್ರಾಮ ಇರ್ತದೆ, ಎಲ್ಲ ಸೇರಿ ಸುಮಾರು 700 ಗ್ರಾಮ ಇರ್ತದೆ. 50 ಲಕ್ಷ ರೂಪಾಯಿ ಕುಡಿಯೋ ನೀರಿಗೆ ರಿಲೀಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸಾವಿರಗಳು ಬರಲ್ಲ ಒಂದು ಹಳ್ಳಿಗೆ. 2,000 ರೂಪಾಯಿ ಒಂದು ಹೆಕ್ಟೇರ್ ಕೊಟ್ಟಿದ್ದಾರೆ. ಬರ್ತೀನಿ ಸರ್. ಎಸ್ ಗಂಗಾಧರ ಮೂರ್ತಿ ಅವರು, ಈ ಫೈಟು ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಇದು ಹಲವು ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಜನ ಚುನಾವಣೆ ಬಂದಿದೆ ಅದಕ್ಕೆ ಇಬ್ಬರದು ಶುರು ಆಗಿದೆ ಅನ್ನೋ ಮಾತುಗಳು ಸಹಜವಾಗಿ ಬರ್ತಾ ಇದೆ. ಇಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ ಎರಡೂ ಪಾರ್ಟಿಯ ನಾಯಕರು ಪ್ರತಿಭಟನೆಗೆ ಇಳಿದಿರೋದು ಚುನಾವಣಾ ರಾಜಕೀಯನೇ ಇದು, ಅದರಲ್ಲೇ ನೋ ಡೌಟ್. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು. ನಾನು ಕಾಂಗ್ರೆಸ್ ನಾಯಕರಿಗೆ ಒಂದು JDS ಈಗ ಹೋಗಲ್ವಾ ಅಲ್ಲ, ಹೋಗೋದು ಬಿಡೋದು ಬೇರೆ. ಅಂದರೆ ನಾನು ಹೇಳ್ತಾ ಇರೋದು ನಾನು ಒಪ್ಕೊತಾ ಇದ್ದೀನಿ ರಾಜಕಾರಣನೇ ಇದು ಅಂತ. ಓಕೆ ಫೈನ್, ಅದರಲ್ಲೇ ನೋ ಡೌಟ್. ಫೇರ್. ನಾನು ಮಾಡಿದ್ರು ರಾಜಕಾರಣನೇ, ಅವ್ರು ಮಾಡಿದ್ರು ರಾಜಕಾರಣ. ಫೇರ್. ಈಗ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ರಾಜಕಾರಣ ಅಲ್ದಲ್ಲ ಇನ್ನೇನಂತ ಹೇಳ್ಬೇಕು? ನಾನು ಹೇಳೋದು ಯಾಕೆ ಕಾಂಗ್ರೆಸ್ ಪಾರ್ಟಿ ಹೇಳಿ ಕಾಂಗ್ರೆಸ್ ಹೇಳ್ತಾ ಇರೋದು ನಾವು ರಾಜಕೀಯ ಮಾಡ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ಬೇಕಾಗಿರೋ ಅನುದಾನವನ್ನು ನಾವು ಕೇಳ್ತಾ ಇದ್ದೀವಿ, ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಮೊನ್ನೆ ಸಿದ್ದರಾಮಯ್ಯನವರು ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಪ್ರತಿಭಟನೆ ಅನ್ನೋದು ಕೊನೆಯ ಅಸ್ತ್ರವಾಗಿರಬೇಕು, ಪ್ರಯತ್ನಗಳಿರಬೇಕು ಅಂತೇಳಿ. ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ಸರ್ಕಾರ ಬಂದು 9 ತಿಂಗಳು 10 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು. ಕೇಂದ್ರದ ನಾಯಕರ ಹತ್ರ ಇಲ್ಲಿವರೆಗೂ ಒಂದು ಬಾರಿ ಮಾನ್ಯ ಮುಖ್ಯಮಂತ್ರಿಯವರು, ಒಂದು ಬಾರಿ DK ಶಿವಕುಮಾರ್ ಅವರು ಹೋಗಿದ್ದು ಬಿಟ್ಟರೆ ಇಲ್ಲಿವರೆಗೂ ಯಾವ ಕಾರಣಕ್ಕೂ ಹೋಗಿ ತಮ್ಮ ಮನವಿಗಳನ್ನು ಸಲ್ಲಿಸಿಲ್ಲ. 17 ಬಾರಿ ಕೊಟ್ಟಿದ್ದೀವಿ ಅಂತಾರೆ. ಒಂದು ನಿಮಿಷ ಕೇಳಿ. 17 ಬಾರಿ ಇಲ್ಲ, ಈಗ ಒಂದೇ ನಿಮಿಷ ಸುರಜ್ ಸರ್, ಒಂದೇ ನಿಮಿಷ. ನೀವು ಪತ್ರ ಬರೆಯೋದು ಬೇರೆ, ಪತ್ರ ಅದು ಪ್ರೇಮ ಪತ್ರ ಕೇಳಿದೀವಲ್ಲ, ಕೇಳಿ ಒಂದು ನಿಮಿಷ. ನಾನು ಮಾಧ್ಯಮಗಳಲ್ಲಿ ನೋಡ್ದಂಗೆ ಮಾನ್ಯ ಮುಖ್ಯಮಂತ್ರಿಯವರು ಲಾಸ್ಟ್ ಮಂತ್ ಅದ್ರ ಬಿಫೋರ್ ಲಾಸ್ಟ್ ಮಂತ್ ಹೋಗಿದ್ದು ಒಂದ್ಸಲ ಅವ್ರನ್ನ ವಿಶ್ ಮಾಡಕ್ ಹೋಗಿದ್ರು, ಒಂದ್ಸಲ ಬೇಡಿಕೆ ಸಲ್ಸಕ್ ಹೋಗಿದ್ರು. ಎರಡನೇದು DK ಶಿವಕುಮಾರ್ ಅವರು ಒಂದ್ಸಲ ಜೊತೆಲಿ ಹೋದಾಗ ಮಾತಾಡಿದ್ದು ಬಿಟ್ರೆ, ಕೃಷ್ಣ ಬೈರೇಗೌಡರು ನಿಮ್ಮ GST ಮೀಟಿಂಗ್ ಹೋಗ್ತಾ ಇದ್ದಾಗ ಹೇಳಿದ್ದು ಬಿಟ್ರೆ ಇಲ್ಲಿವರೆಗೂ ನನಗೆ ಗೊತ್ತಿದ್ದಂಗೆ ಯಾವ 17 ನಿಮಿಷ ಕೇಳಿ, ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ನೀವು ಒಟ್ಟಾರೆ ಕೇಳ್ತಾ ಇರೋದು ಬರ ಪರಿಹಾರದ ಹುದ್ದೆ ಕೇಳ್ತಿಲ್ಲ, ಒಟ್ಟಾರೆ ಕೇಳ್ತಾ ಇದ್ದೀರಿ. ನಿಮಗೊಂದು ಕಾನೂನು ಅಂತೂ ಗೊತ್ತಿರಬೇಕು. ಮೊನ್ನೆ ಸುರೇಶ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಭಾರತವನ್ನ ಸೌತ್ ಇಂಡಿಯಾ ಕೇಳಬೇಕು. ಒಂದು ನಿಮಿಷ ನೋಡಿ, ಮಾತಾಡ್ತಿಲ್ಲ. ಹಳೆದೆಲ್ಲ ತೆಗೆದು ಹೇಳ್ಬೇಕಾಗುತ್ತೆ. ಅಲ್ಲ ಸೂರಜ್ ಹೆಗಡೆ ಸರ್, ಓಪನಿಂಗ್ ರಿಮಾರ್ಕ್ಸ್ ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ಎಸ್ ಗಂಗಾಧರ ಮೂರ್ತಿ. ಸೌತ್ ಇಂಡಿಯಾಗೆ ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀವಿ, UPಗೆ ಯಾಕೆ ಕೊಡ್ತೀರಿ, ಗುಜರಾತ್ಗೆ ಯಾಕೆ ಕೊಡ್ತೀರಿ, ಮತ್ತು ಇದಕ್ಕೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ, ಇದನ್ನು ಕಾನೂನು ಮಾಡಿದವರು ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಗೌರ್ಮೆಂಟ್. ಹೈಯೆಸ್ಟ್ ಟ್ಯಾಕ್ಸ್ ಎಲ್ಲಿ ಬರುತ್ತೆ, ಈ ದೇಶದ ಒಕ್ಕೂಟದ ವ್ಯವಸ್ಥೆಯ ಒಳಗಡೆ ಎಲ್ಲಿ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಅಲ್ಲಿ ಆಲ್ರೆಡಿ ಡೆವಲಪ್ ಆಗಿದೆ ಅಂತ ಅರ್ಥ. ನಾವು ಕರ್ನಾಟಕ ಅಭಿವೃದ್ಧಿಯತ್ತ ಹೋಗ್ತಾ ಇರ್ತೀವಿ. 51% ಇನ್ಕ್ರೀಸ್ ಆಗಿ ಗಂಗಾಧರ ಮೂರ್ತಿ ಸೂರಜ್ ಹೆಗಡೆ ಸರ್, ಒಂದು ನಿಮಿಷ. ಆಮೇಲೆ ನಿಮಗೆ ಕೊಡ್ತೀನಿ ಸರ್. ಸೂರಜ್ ಹೆಗಡೆ ಸರ್, ಒಂದು ನಿಮಿಷ ಪ್ಲೀಸ್. ಯಾಕೋ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಸಬ್ಜೆಕ್ಟ್ಸ್ಗಳೇ ಬರೋದಿಲ್ಲ. ಇದು ಸರಿನಾ ಅಲ್ವಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಮನಮೋಹನ್ ಸಿಂಗ್ ಗೌರ್ಮೆಂಟು ಈ ಥರದ್ದು ಒಂದು ಡಿಸಿಷನ್ ತಗೊಳ್ಳುವಾಗ ಅವತ್ತು 13ನೇ ಹಣಕಾಸಿನ ಆಯೋಗನೋ 12ನೇ ಹಣಕಾಸಿನ ಆಯೋಗದ ಒಂದು ಮೀಟಿಂಗಲ್ಲಿ ಕೂತಾಗ ಈ ಥರದ ಚರ್ಚೆ ಎಲ್ಲರೂ ಕೂಡ, ಅವತ್ತಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರೇ ಫೈನಾನ್ಸ್ ಮಿನಿಸ್ಟ್ರು, ಅವರು ಹೋಗಿ ಸೈನ್ ಆಗಿ ಬಂದಿದ್ದಾರೆ. 41% ಆಫ್ ದ GST ಆರ್ 42% ಆಫ್ ದ ಓವರ್ ಆಲ್ ಟ್ಯಾಕ್ಸ್
ನಮ್ಮ ರಾಜ್ಯಕ್ಕೆ ವಾಪಸ್ ಬರಬೇಕು. ಬರುತ್ತೆ, ಅದು ಓವರ್ ಆಲ್ 1 ಇಯರ್ ಒಳಗಡೆ. ಅದೇ ಬಂದಿಲ್ಲ ಅಂತ ಅವ್ರು ಕೇಳಿ 1 ಇಯರ್ ಶಾರ್ಟೇಜ್ ಇದೆ, ನಾನು ಅದನ್ನು ಒಪ್ಕೊಂತೀನಿ. ಈ ವರ್ಷದ ಬರಬೇಕಾಗಿದ್ದು ಶಾರ್ಟೇಜ್ ಇದೆ. ಆದರೆ ಶಾರ್ಟೇಜ್ ಇದೆ ಅಂತ ಹೇಳಿ ಅದನ್ನು ಕೊಡದೇ ಇರೋಕ್ಕಾಗಲ್ಲ. ಅದು ಯಾವ ಶಾರ್ಟೇಜ್ ಆಗುತ್ತೆ ಗೊತ್ತಾ ನಿಮಗೆ? ಒಂದು ಪ್ರಾಜೆಕ್ಟಲ್ಲಿ ಸ್ಟೇಟ್ ಗೌರ್ಮೆಂಟ್ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇರುತ್ತೆ, ಸೆಂಟ್ರಲ್ದು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ಕಳಿಸಿದ ತಕ್ಷಣ ಅದನ್ನು ಫುಲ್ಫಿಲ್ ಆಗಿ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ರಿಪೋರ್ಟ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಬರಲ್ಲ, ನೆಕ್ಸ್ಟ್ ಕಂತು ಬರಲ್ಲ. ಮತ್ತು ಈ ಯು ಪಿ ಮತ್ತು ಇದ್ರ ಬಗ್ಗೆ ಮಾತಾಡ್ತಿದ್ರು, ಬಿಹಾರ್. ಯು ಪಿ ಇವತ್ತೂ ಕೂಡ ಜನಸಂಖ್ಯೆಯಲ್ಲಿ ಭಾಳ ದೊಡ್ಡ ಬಡತನ ಇರ್ತಕ್ಕಂಥ ರಾಜ್ಯ. ಅಲ್ಲೇನು ಮೋದಿಯವರು ಇದ್ದಾರೆ, BJP ಇದೆ ಅಂತ ಏನು ಕೊಡಲ್ಲ. ಕಾಂಗ್ರೆಸ್ ಇದ್ದಾಗ ನೀವು ಕೊಟ್ಟಿದ್ದೀರಿ, ಎಲ್ಲರೂ ಕೊಟ್ಟಿದ್ದಾರೆ. ಅಂದರೆ ಈಗ ಉದಾಹರಣೆಗೆ ಸುರೇಶ್ ಹೇಳೋ ಥರ ನಾವು ಯೋಚನೆ ಮಾಡೋದಾದರೆ, ಬೆಂಗಳೂರು ಅತಿ ಟ್ಯಾಕ್ಸ್ ಪೇಯರ್ ಜನ. 69%. ಬೆಂಗಳೂರಿಗೆ ಕೊಡೋಷ್ಟು ಹಣ ಉತ್ತರ ಕರ್ನಾಟಕಕ್ಕೆ ಕೊಡೋಷ್ಟು ಹಣ ಬೆಂಗಳೂರು ಕೊಡ್ತಾರಾ? ಇಲ್ಲ. ಆದರೆ ಹಂಗಂತ ನಾವು ಉತ್ತರ ಕರ್ನಾಟಕನ ಸೌತ್ ಕರ್ನಾಟಕ ಡಿವೈಡ್ ಮಾಡ್ಬಿಡೋ ಅಂತ ಹೇಳನ್ವಾ? ಇದು ಬಾಲಿಶತನದ ಹೇಳಿಕೆ ಅಲ್ವಾ? ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಂಸದ ಪಾರ್ಲಿಮೆಂಟ್ ಒಳಗಡೆ ತಮಗೆ ಸಿಕ್ಕ ಅವಕಾಶದಲ್ಲಿ ಎಂದಾದರೂ ಕರ್ನಾಟಕಕ್ಕೆ ಈ ಥರ ಅನ್ಯಾಯ ಆಗಿದೆ ಅಂತ ಭಾಷಣ ಮಾಡಿದಾರಾ? ತೋರಿಸ್ಬೇಕಪ್ಪ ಸುರೇಶ್ ಅವ್ರು ಮಾತಾಡೋದು ನನಗೆ ಗೊತ್ತಿದ್ರೆ. ಒಬ್ಬರಲ್ವ ಇರೋದು ಕರ್ನಾಟಕದಲ್ಲಿ? ಒಬ್ಬರೇ ಸಂಸದಾದರೂ ಮಾತಾಡ್ಬೇಕಲ್ಲ. ರಾಜ್ಯಸಭಾ ಇದ್ದಾರೆ, ರಾಜ್ಯಸಭಾ ಯಾಕೆ ಮಾತಾಡ್ತಿಲ್ಲ? ಒಂದು ಕೇಳಬಾರ್ದು ಅಂತ ನಾನು ಹೇಳ್ತಿಲ್ಲ. ನಿಮ್ಮ ನಾಯಕರು ಹೇಳಿದ ಪ್ರಕಾರನೇ ಸಿದ್ದರಾಮಯ್ಯ ಪ್ರತಿಭಟನೆ ಕೊನೆಯ ಅಸ್ತ್ರ. ಇವತ್ತಿನವರೆಗೂ ನೀವು ಈ ಮುಖ್ಯಮಂತ್ರಿ ಆದಮೇಲೆ MP ಗಳು ಮೀಟಿಂಗೇ ಕರೆದಿಲ್ಲ, ಆಲ್ ಪಾರ್ಟಿ ಮೀಟಿಂಗೇ ಮಾಡಿಲ್ಲ ಎಲ್ಲಿವರೆಗೂ ಡೆಲ್ಲಿನಲ್ಲಿ. ಎನಿ ಬಜೆಟ್ ಸೆಷನ್ ಸ್ಟಾರ್ಟ್ ಆದಾಗ ಕರ್ನಾಟಕದ ಎಲ್ಲ MP ಗಳನ್ನು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ನೀವು ಪ್ರೆಷರ್ ಹಾಕಿ ದಯವಿಟ್ಟು ಕರ್ನಾಟಕಕ್ಕೆ ಬರಬೇಕಾಗಿರೋದು ಕೊಡಿಸ್ರಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಮುಖ್ಯಮಂತ್ರಿ. ಇವತ್ತಿನವರೆಗೂ ಮಾಡಿಲ್ಲ. ಇವತ್ತು DK ಶಿವಕುಮಾರ್ ಅವರು ಹೇಳ್ತಾರೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ, ನಮ್ಮ ಜೊತೆ MP ಗಳು ಬನ್ನಿ ಅಂದ್ರೆ ಯಾವ ಇದು ಯಾರು ಬರ್ತಾರೆ? ಅಂದ್ರೆ ಬೇಸಿಕ್ ಆಗಿ ಏನ್ ಮಾಡಬೇಕು ಮಾಡಿಲ್ಲ ಅಂತ ನಿಮ್ಮ ನಾನೊಂದು ವಿರಾಮ ತಗೊಳ್ಬೇಕು, ವಾಪಸ್ ಬರ್ತೀನಿ, ಚರ್ಚೆನ ಮುಂದುವರಿಸ್ತೀನಿ. ಬೇಸಿಕ್ ಆಗಿ ಮಾಡಬೇಕಾಗಿರೋದು ಕಾಂಗ್ರೆಸ್ ಮಾಡಿಲ್ಲ ಅನ್ನುವಂಥದ್ದು ಒಂದು ವಾದ ಬರ್ತಾ ಇದೆ. MP ಗಳನ್ನ ಕರೆಸಿ ಒತ್ತಡವನ್ನ ಹಾಕುವಂತ ಕೆಲಸ ಇದು ಯಾವುದು ಮಾಡಲಾರದೆ ಡೈರೆಕ್ಟ್ ಪ್ರತಿಭಟನೆ ಯಾಕೆ ಹೋಗ್ತಿದ್ದೀರಾ ಅನ್ನುವಂಥ ಒಂದು ವಾದ. ನೋಡೋಣ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ. ಒಂದು ವಿರಾಮ, ವಾಪಸ್